ತಾಯಿ ರೇಣುಕಾ ಯಲ್ಲಮ್ಮ ದೇವಿಯ ಆಸ್ಥಾನಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರೇ, ಈ ದಿನ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಶುಭ ದಿನ ಅಂದರೂ ಇದು ತಪ್ಪಾಗಲಾರದು. ತಾಯಿಯ ಆಸ್ಥಾನದಲ್ಲಿ ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಸೃಷ್ಟಿನಲ್ಲಿ ಶಿವ ಪಾರ್ವತಿಯರ ವಿಶೇಷತೆ ಬಹಳಷ್ಟು ಇದೆ. ಇಂತಹ ಶುಭ ದಿನ ತಾಯಿ ಆಸ್ಥಾನದಲ್ಲಿ ನಡೀತಾ ಇರತಕ್ಕಂಥ ಚಂಡಿಕಾ, ಮಹಾದುರ್ಗ ಹಾಗೂ ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂತಹ ಮಹಾಯಜ್ಞದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ. ಈ ಸುಂದರವಾದಂತಹ ವಿಶೇಷವಾಗಿರ್ತಕ್ಕಂಥ ಈ ಕ್ಷಣವನ್ನು ಸಾಧ್ಯವಾದಷ್ಟು ನಮ್ಮ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಎಲ್ಲರೂ ಸಹಿತ ಸಜ್ಜಾಗಬೇಕು. ಅದಕ್ಕಾಗಿ ಈಗೆಲ್ಲರೂ ಸಹಿತ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ನೀವೆಲ್ಲರೂ 11 ಬಾರಿ ಗಂ ಗಣಪತೇ ನಮಃ, ಓಂ ಗಂ ಗಣಪತೇ ನಮಃ ಆ ಗಣಪತಿಯ ಮಂತ್ರವನ್ನು ನೀವು 11 ಬಾರಿ ನೀವು ಹೇಳಿ. ನೀವು ಹೇಳುವಂತಹ ಮಂತ್ರ ಭಾಗಕ್ಕೆ ತತ್ಸಮಾನವಾಗಿ ನಾವು ಮಹಾಗಣಪತಿಗೆ ಅವಿಸ್ಸನ್ನು ಕೊಡ್ತೇವೆ. ಮಹಾಗಣಪತಿಗೆ ಕೊಡ್ತಕ್ಕಂಥ ಈ ಅವಿಸ್ಸು ನಿಮ್ಮೆಲ್ಲರ ಕ್ಷೇಮವನ್ನು, ನಿಮ್ಮೆಲ್ಲರ ಇರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡುವಂತಾಗಲಿ. ಎಲ್ಲರೂ ಆರೋಗ್ಯವಂತರಾಗಿ ಸಮಸ್ತ ಇರ್ತಕ್ಕಂಥ ಸಾಕಷ್ಟು ಕಷ್ಟ ನಷ್ಟಗಳಲ್ಲಿ ಸಾಕಷ್ಟು ಜನ ನಾವು ಪಡ್ತಿದ್ದೇವೆ. ಅನಾರೋಗ್ಯದಿಂದ ನರಳುತ್ತಿರ್ತಕ್ಕಂಥವರಲ್ಲಿ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಒದ್ದಾಡ್ತಿರ್ತಕ್ಕಂಥವರಲ್ಲಿ ಸಮಸ್ಯೆ ಎಂಬತಕ್ಕಂಥದ್ದು ಸಾಗರೋಪಾದಿಯಲ್ಲಿದ್ದರೂ ಕ್ಷಣ ಮಾತ್ರದಲ್ಲಿ ದೂರ ಮಾಡುವಂಥ ಶಕ್ತಿ ಒಂದು ಅಗೋಚರವಾಗಿರೋ ಶಕ್ತಿಗಿದೆಯೇ ಬಿಟ್ಟರೆ ಇನ್ಯಾರಲ್ಲೂ ಇಲ್ತಕ್ಕಂಥದ್ದಲ್ಲ. ಅದಕ್ಕೋಸ್ಕರ ಈ ಸಾನ್ನಿಧ್ಯದಲ್ಲಿ ಇವತ್ತು ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತ ಮಹಾಶಯರಿಗೂ ಸಂಪೂರ್ಣವಾದಂಥ ರೀತಿ ಮಹಾಗಣಪತಿ ತಾಯಿ ರೇಣುಕಾ ಯಲ್ಲಮ್ಮಳ ಸಂಪೂರ್ಣ ಅನುಗ್ರಹ ಆಗಲಿ. ಇದಕ್ಕಾಗಿ ನಾವೆಲ್ಲರೂ ಸಹಿತ ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಓಂ ಗಣಾನಾಂ ಗಣಪತಯೇ ನಮಃ, ಓಂ ಏಕದಂತಾಯ ನಮಃ, ಓಂ ಶೂರ್ಪಕರ್ಣಾಯ ನಮಃ, ಓಂ ಮೋದಕಹಸ್ತಾಯ ನಮಃ, ಓಂ ವಿಘ್ನ ವಿನಾಶಾಯ ನಮಃ, ಓಂ ಸಿದ್ಧಿ ಪ್ರದಾತಾಯ. ತಾಯಿ ಮಹಾಗಣಪತಿಯ ಅನುಗ್ರಹ ಆಯಿತು. ಇನ್ನು ತಾಯಿ ರೇಣುಕಾ ಯಲ್ಲಮ್ಮಳ ವಿಶೇಷವಾಗಿರ್ತಕ್ಕಂಥ ಆಸ್ಥಾನದಲ್ಲಿ ರೇಣುಕಾ ಯಲ್ಲಮ್ಮಳ ಅನುಷ್ಠಾನವನ್ನು ಮಾಡೋಣ. ಭಗವತಿಯ ಸಾನ್ನಿಧ್ಯದಲ್ಲಿ ನಮ್ಮ ಭಾರತ ದೇಶದ ಹೆಣ್ಣು ಮಕ್ಕಳಲ್ಲಿ ಒಂದು ವಿಶೇಷವಾದಂತಹ ಗುಣವಿದೆ. ಇದನ್ನು ಅರ್ಥೈಸ್ಕೊಳ್ಳಿ ಅಂತಲೇ ದೈವಮಾನವರಿಂದ ದೇವರಿಂದ ಸಹಿತ ನಾವು ಕಲಿಬೇಕಾದ್ದು, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ್ದು ಸಾಕಷ್ಟು ವಿಧಿವಿಧಾನಗಳಿದೆ. ಇವತ್ತು ಕಾಲ ಏನೇ ಬದಲಾಗಿರಬಹುದು, ಆದರೂ ಹಿಂದಿನ ಪರಂಪರೆ ಋಷಿಮುನಿಗಳ ಕಾಲದಿಂದ ಒಂದಷ್ಟು ವಿಶೇಷತೆಗಳೇ ನಡ್ಕೊಂಡು ಬಂದಿದೆ. ಅಂತಹ ಒಂದು ಪವಾಡ ಸದೃಶವು ನಡೆದಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಆಸ್ಥಾನ ತಾಯಿ ರೇಣುಕಾ ಯಲ್ಲಮ್ಮಳ ಚರಿತ್ರೆ ಬಹಳ ವಿಶೇಷವಾದ್ದು. ಈ ಚರಿತ್ರೆ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರಬಹುದು. ಪತಿವ್ರತ ಶಿರೋಮಣಿಯಾದಂತಹ ತಾಯಿ ತನ್ನ ಪ್ರತಿದಿನದ ಕಾಯಕವನ್ನು, ಬೆಳಗಿನ ನಿತ್ಯ ಕರ್ಮಾನುಷ್ಠಾನವನ್ನು ಮುಗಿಸಿ ತಾಯಿ ಅಮ್ಮನವರು ತನ್ನ ನಿತ್ಯ ಕರ್ಮಾನುಷ್ಠಾನ ಪೂಜೆಗೆ ಬೇಕಾಗಿರ್ತಕ್ಕಂತಹ ಶುದ್ಧೋದಕವನ್ನು ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.